ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ KSRTC ನೌಕರರ ವೇತನ ಪರಿಷ್ಕರಣೆ ಹಾಗೂ ಅವರ ಹೋರಾಟ ಬಗ್ಗೆ ವಿಚಾರ ಮಾಡೋಣ. ಮೊನ್ನೆ MD KSRTC ಅವರು ಜಂಟಿ ಕ್ರಿಯಾ ಸಮಿತಿಗೆ ಮೀಟಿಂಗ್ ಮಾಡಿದ್ದಾರೆ. ಎಷ್ಟು ಖರ್ಚು ವೆಚ್ಚ ಆಗುತ್ತದೆ ಹಾಗೂ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಪದೇ ಪದೇ ತೋರಿಸುವುದು ಎಷ್ಟು ಸರಿ? 25% ಜಂಟಿ ಕ್ರಿಯಾ ಸಮಿತಿ ಕೇಳಿದೆ, ಆದರೆ ಎಷ್ಟು ಪರ್ಸೆಂಟೇಜ್ ಕೊಡಲು ಸಾಧ್ಯ ಅಂತ MD ಅವರು ಹೇಳಬೇಕಾಗಿತ್ತು. ಪದೇ ಪದೇ 5% ನಿಂತಿರುವುದು ಯಾಕೆ ಅನ್ನುವಂಥ ಪ್ರಶ್ನೆ ಉದ್ಭವಿಸುತ್ತದೆ. ಆದರೆ ಜಂಟಿ ಕ್ರಿಯಾ ಸಮಿತಿ ಒಪ್ಪಿಲ್ಲ ಅದನ್ನು, ಮತ್ತು ಅವರು ಇದೇ ತಿಂಗಳು ಏಪ್ರಿಲ್ 17ನೇ ತಾರೀಕಿಗೆ ಈ ಸಭೆಯನ್ನು ಮಾಡಿ ತಮ್ಮ ನಿರ್ಧಾರವನ್ನು ಪ್ರಕಟಿಸುವುದಾಗಿ ಹೇಳಿದ್ದಾರೆ. ಅದೇ ರೀತಿ ಚಿತ್ರದುರ್ಗದಿಂದ ಕೂಟದ ಅಧ್ಯಕ್ಷರಾದ ಚಂದ್ರಕೂಟ ಅವರ ತಂಡ ಈಗ ಚಿತ್ರದುರ್ಗದಿಂದ ಪಾದಯಾತ್ರೆ ಪ್ರಾರಂಭಿಸಿದ್ದಾರೆ. ನಿನ್ನೆ ಶಿರಾನಲ್ಲಿ ಅವರು ಉಳಿದುಕೊಂಡಿದ್ದರು. ಇವತ್ತು ಶಿರಾದಿಂದ ಮತ್ತು ಬೆಂಗಳೂರಿಗೆ ಪಾದಯಾತ್ರೆಯನ್ನು ಪ್ರಾರಂಭ ಮಾಡ್ತಾರೆ. ಅವರು ಸಹ ವೇತನ ಪರಿಷ್ಕರಣೆಯ ಹಿಂಬಾಕಿ ಹಾಗೂ ಸಾರಿಗೆ ನೌಕರರ ಬೇಡಿಕೆಯಾಗಿದೆ. ಕೂಟದ ಅಧ್ಯಕ್ಷರಾದ ಚಂದ್ರು ಅವರು ಹಾಗೂ ಅವರ ಹಿರಿಯ ಮುಖಂಡ ಶ್ರೀ KE ರಾಧಾಕೃಷ್ಣ ಅವರು ಕೂಡ ಸರ್ಕಾರಕ್ಕೆ ಸಾರಿಗೆ ನೌಕರರ ಬೇಡಿಕೆಗಳನ್ನು ಇತ್ಯರ್ಥಪಡಿಸಲು ಮತ್ತು ಸಂಘಗಳ ಇಲೆಕ್ಷನ್ನಿಗೆ ಒತ್ತಾಯಿಸಿದ್ದಾರೆ. ಸರ್ಕಾರ ಈ ದಿಶೆಯಲ್ಲಿ ಇವರ ಬೇಡಿಕೆಗಳನ್ನು ಈಡೇರಿಸಬೇಕಾಗಿದೆ. ನಾಳೆ 21/4/2026 ಬೆಂಗಳೂರಿನಲ್ಲಿ ನಡೆಯುವ ಈ ಫ್ರೀಡಂ ಪಾರ್ಕ್ ಹೋರಾಟಕ್ಕೆ ಸರ್ಕಾರ ಯಾವ ರೀತಿ ಸ್ಪಂದಿಸುತ್ತಾ ಮತ್ತು ಸಾರಿಗೆ ನೌಕರರು ಯಾವ ರೀತಿ ಹೋರಾಟವನ್ನು ಮಾಡಬಹುದಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ನನ್ನ ಜೀವನದಲ್ಲಿ ಸಾರಿಗೆ ನೌಕರರ ಬೇಡಿಕೆಗಳನ್ನು ಆದಷ್ಟು ಬೇಗನೆ ಮತ್ತು ನಿವೃತ್ತಿ ನೌಕರರ 38 ತಿಂಗಳ ಬಾಕಿಯನ್ನು ಕೂಡಲೇ ಪಾವತಿಸಬೇಕು. ಸಾರಿಗೆ ನೌಕರರು ನಿರಂತರ 10ರಿಂದ 12 ತಾಸುಗಳ ಸೇವೆಯನ್ನು ಮಾಡುತ್ತಾರೆ. ಆದರೆ ಸರ್ಕಾರ ಇವರಿಗೆ ಎಸ್ಮಾ ಕಾಯ್ದೆಯನ್ನು 10 ವರ್ಷಕ್ಕೆ ತಂದಿದ್ದು ಸರಿಯಾದ ಕ್ರಮವಲ್ಲ. ಈಗಾಗಲೇ ಇವರಿಗೆ ವಜಾ ವರ್ಗಾವಣೆ ಮಾಡಿ ನೊಂದಿದ್ದಾರೆ ಮತ್ತು ಕೋರ್ಟ್ಲಿಂದ ಬಂದಿದ್ದಾರೆ ಮತ್ತು ಈ ಸಾರಿಗೆ ನೌಕರರ ಮೇಲೆ ಕುಟುಂಬಗಳು ಅವಲಂಬಿತರಾಗುತ್ತವೆ. ಆದ್ದರಿಂದ ಮ್ಯಾನೇಜ್ಮೆಂಟ್ ಆಗಲಿ ಸರ್ಕಾರ ಆಗಲಿ ತಮ್ಮ ಅನುಕಂಪದ ಆಧಾರದ ಮೇಲೆ ಸಾರಿಗೆ ನೌಕರರನ್ನು ಮಲತಾಯಿ ಧೋರಣೆಯಿಂದ ತಪ್ಪಿಸಬೇಕಾಗಿದೆ. ಒಂದು, ಸಾರಿಗೆ ನೌಕರರನ್ನು ಮತ್ತು ಸರ್ಕಾರಿ ನೌಕರರನ್ನು ಸರಿಸಮಾನತೆ ಯಾಕೆ ಕಾಣುವುದಿಲ್ಲ ಅನ್ನುವಂಥ ಪ್ರಶ್ನೆ ಎಲ್ಲರಲ್ಲಿಯೂ ಕಾಡುತ್ತಿದೆ. ಸಾರ್ವಜನಿಕ ಪ್ರಯಾಣಿಕರು ಸಹ ಸಾರಿಗೆ ನೌಕರರನ್ನು ಬೆಂಬಲಿಸಬೇಕಾದ ಪ್ರಮೆ ಅಗತ್ಯತೆ ಇದೆ. ಸ್ನೇಹಿತರೆ, ಜಂಟಿ ಕ್ರಿಯಾ ಸಮಿತಿ ಇದೇ ಏಪ್ರಿಲ್ 21ರಂದು ಮೀಟಿಂಗ್ ಕರೆದಿದೆ. 21 ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಬರುತ್ತೆ. ಇದರ ಮಧ್ಯೆ ಹುಬ್ಬಳ್ಳಿಯಲ್ಲಿ ನಿವೃತ್ತಿ ನೌಕರರ ಸಿಬ್ಬಂದಿಗಳು ಜಂಟಿ ಕ್ರಿಯಾ ಸಮಿತಿಯ ಏಪ್ರಿಲ್ 17ರ ಮೀಟಿಂಗಿಗೆ ನಿರ್ಣಯದ ಬಗ್ಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಏಪ್ರಿಲ್ 17 ಮತ್ತು 21 ದಿನಗಳು ಸ್ವಲ್ಪ ಕಾವು ಇರುವ ದಿನಗಳಾಗಿವೆ. ಸಾರ್ವಜನಿಕ ಪ್ರಯಾಣಿಕರು ಸಹ ಕಾರ್ಮಿಕರ ಈ ಹೋರಾಟಕ್ಕೆ ಬೆಂಬಲ ನೀಡಬೇಕಾಗಿದೆ. ಸಾರಿಗೆ ನೌಕರರು 10ರಿಂದ 12 ತಾಸುಗಳ ನಿರಂತರ ಸೇವೆಗೆ ಮನ್ನಣೆ ಸಿಗಬೇಕಾಗಿದೆ. 38 ತಿಂಗಳ ಬಾಕಿಯಲ್ಲಿ 26 ತಿಂಗಳ ಹಿಂಬಾಕಿ
ಘೋಷಿಸಿ 1 ತಿಂಗಳಾದರೂ ಇನ್ನೂ ಪಾವತಿಸಿಲ್ಲ. ಸರ್ಕಾರದ ಈ ನೀತಿ ಸಾರಿಗೆ ನೌಕರರಲ್ಲಿ ಅಸಮಾಧಾನ ತಂದಿದೆ. ಒಟ್ಟು ಹೇಳಬೇಕಾದರೆ ಸಂಸ್ಥೆಯಲ್ಲಿ 16 ಸಂಘಟನೆಗಳು ಇದ್ದು ಒಟ್ಟಿಗೆ ಒಂದು ಮೀಟಿಂಗ್ ಮಾಡಿ ಒಂದೇ ಡಿಮಾಂಡನ್ನು ಸರ್ಕಾರಕ್ಕೆ ನೀಡಿದ್ದರೆ ಇಷ್ಟು ವಿಳಂಬ ಆಗುತ್ತಿರಲಿಲ್ಲವೇನೋ. ಈಗಾದರೂ ಒಂದೇ ಫೋರಂ ರಚಿಸಿ ಒಂದೇ ಡಿಮಾಂಡನ್ನು ಸರ್ಕಾರಕ್ಕೆ ಹಾಕಬೇಕು. ಸರ್ಕಾರದ ಮೇಲೆ ಆವಾಗ ಪ್ರೆಷರ್ ಬೀಳುತ್ತದೆ. ಹುಬ್ಬಳ್ಳಿಯಲ್ಲಿ RTO ಆಫೀಸ್ ಎದುರಿಗೆ 2 ಪ್ಲಾಟ್ಗಳು ಮಾರಾಟಕ್ಕಿವೆ. ತಮಗೆ ಬೇಕಾಗಿದ್ದಲ್ಲಿ ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರ್ 966632278669. ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.